ಹಾಯ್ ಗೈಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಇಯರ್ BA ಅವರಿಗೆ ಇಂಗ್ಲೀಷ್ನ ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು, ಇದು ಅಕ್ಟೋಬರ್, ನವಂಬರ್, ಜುಲೈ ಸೈಕಲ್ದು. ಸೊ ಫಸ್ಟು ಇಲ್ಲಿ ನೋಡ್ಬೋದು, ಟೈಮ್ 3 hours ಇರುತ್ತೆ ನಿಮಗೆ ಬರೀಲಿಕ್ಕೆ. ಹಾಗೆ ಇಂಟ್ರೊಡಕ್ಷನ್, ಆಲ್ ಸೆಕ್ಷನ್ ಆರ್ ಕಂಪಲ್ಸರಿ. ಸೊ ಎಲ್ಲ ಸೆಕ್ಷನಲ್ಲೂ ನೀವು ಬರೀಬೇಕು ಅಂತ ಹೇಳಿದ್ದಾರೆ. ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 80ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇನ್ನು 20 ಮಾರ್ಕ್ಸ್ ಅಸೈನ್ಮೆಂಟ್ ಬರೆದಿರ್ತೀರಲ್ಲ, ಸೊ ಟೋಟಲ್ 100 ಕನ್ಸಿಡರ್ ಮಾಡ್ತಾರೆ ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ. ಆ್ಯಂಡ್ ಸೆಕ್ಷನ್ ಎ ಅಲ್ಲಿ ನೋಡಬಹುದು, ನಾಟ್ ಎನಿ ಫೋರ್ ಆಫ್ ದಿ ಫಾಲೋಯಿಂಗ್ ವಿತೌಟ್ ಆಮಿಟಿಂಗ್ ಪೊಯಿಟ್ರಿ ಆರ್ ಡ್ರಾಮಾ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಇಲ್ಲಿ 4 ಒಟ್ಟು ನಿಮಗೆ 6 ಕೊಟ್ಟಿರ್ತಾರೆ, ಬಟ್ ನೀವು ಇಲ್ಲಿ ಬರಿಬೇಕಾಗಿರೋದು 4 ಕ್ವಶನ್ಸ್ ಅಷ್ಟೇ. ಎಷ್ಟು ಮಾರ್ಕ್ಸ್ಗಪ್ಪ ಅಂದರೆ 5 ಮಾರ್ಕ್ಸಿಗೆ ಟೋಟಲ್ 20 ಮಾರ್ಕ್ಸ್. ಅರ್ಥ ಆಯಿತಾ? 6 ಕೊಟ್ಟಿರ್ತಾರೆ. 6ರಲ್ಲಿ ನಿಮಗೆ ಯಾವ್ದು ಈಸಿ ಇರುತ್ತೋ ಅಂದರೆ ಪೊಯಮ್ಸ್ ಕೊಟ್ಟಿರ್ತಾರೆ. ಪೊಯೆಟ್ರಿಲಿ ಪೊಯಮ್ಸ್ ಇರುತ್ತಲ್ಲ, ಅದರಿಂದ ನಿಮಗೆ ಇದನ್ನು ಕೊಟ್ಟಿರ್ತಾರೆ. ಸೊ ಯಾವ ಲೆಸನ್ನಿಂದ ಮತ್ತು ಯಾವ ಕವಿಗಳು ಮತ್ತು ಆ ಪಾಠದ ಒಂದು ಆ ಪೊಯೆಟ್ರಿ ಆ ಪದ್ಯದ ಸಾರಾಂಶವನ್ನು ನೀವು ಬರಿಬೇಕಾಗುತ್ತೆ 5 ಮಾರ್ಕ್ಸ್ಗೆ. ಅಂದರೆ 1 ಪೇಜ್ ಬರಿಬೇಕಾಗುತ್ತೆ 4 ಕ್ವಶನ್ಸ್ನ. ಓಕೆನಾ? ಸೊ ಅರ್ಥ ಆಯಿತು ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟು ಸೆಕ್ಷನ್ ಬಿ ನೋಡೋಣ. ಸೊ ಸೆಕ್ಷನ್ ಬಿ ಯಲ್ಲಿ ಆನ್ಸರ್ ಎನಿ 3 ಕ್ವಶನ್ಸ್ ವಿತೌಟ್ ಮೀಟಿಂಗ್ ಪೊಯೆಟ್ರಿ ಆರ್ ಡ್ರಾಮಾ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ ಒಟ್ಟು 5 ಕ್ವಶನನ್ನು ಕೊಟ್ಟಿರ್ತಾರೆ. ಸೊ 3ಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ 3ರಿಂದ ನಿಮಗೆ ಟೋಟಲ್ ಎಷ್ಟು, 3ರಲ್ಲಿ 1 ಕ್ವಶನ್ 10 ಮಾರ್ಕ್ಸಿಗೆ. ಸೊ ಟೋಟಲ್ 30 ಮಾರ್ಕ್ಸ್ಗೆ ನೀವು ಬರಿಬೇಕಾಗುತ್ತೆ. ಸೊ ಇಲ್ಲಿ ನೋಡಬಹುದು, ಟು ಸೆಲಿಯಾಯಿಂದ ಕೇಳಿದ್ದಾರೆ, ಬೆಲಿಂಡಸ್ ಡ್ರೆಸ್ಸಿಂಗ್ ಟೇಬಲಿಂದ ಕೇಳಿದ್ದಾರೆ, ಹಾಗೆಯೇ ಶೇಕ್ಸ್ಪಿಯರ್ ಅವ್ರದ ರೋಮಿಯೋ ಮಾಬಿನ್ ಜೂಲಿಯಸ್ ಸೀಸರಿಂದ ಕೇಳಿದ್ದಾರೆ. ಸೊ ಈ 3 ಕೂಡ ಅಂದರೆ 9, 10, 11 ಇದೆಲ್ಲ ಜೂಲಿಯಸ್ ಸೀಸರಿಂದನೇ ಕೇಳಿರೋದು. ಸೊ ಇದಂತೂ ಕಂಪಲ್ಸರಿ ಈ 3 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಈ 3 ಕ್ವಶನ್ಸಲ್ಲಿ ನೀವು 2 ಬೇಕಾದ್ರೆ ನೀವು ಈ ಜೂಲಿಯಸ್ ಸೀಸರ್ ಇದೆಯಲ್ಲ, ಅದನ್ನು ನೀವು ಚೆನ್ನಾಗಿ ಕಲ್ತ್ಕೊಂಬಿಟ್ರಿ ಅಂತಂದರೆ ನೀವು ಆರಾಮಾಗಿ 20 ಮಾರ್ಕ್ಸ್ ತೊಗೊಬೋದು ನೋಡಿ ಇದರಿಂದ. ಸೊ ಆಮೇಲೆ ಇವೆರಡರಲ್ಲಿ ಫಸ್ಟ್ 7 ಮತ್ತು 8ಇಂದ ಅವೆರಡರಲ್ಲಿ ನೀವು ಯಾವುದಾದ್ರೂ ಒಂದು ಅಂದರೆ ಪೊಯೆಟ್ರಿ ಮತ್ತು ಡ್ರಾಮಾ. ಸೊ ಡ್ರಾಮದಿಂದ 2 ಬರೆದು ಪೊಯೆಟ್ರಿಯಿಂದ ನೀವು 1 ಬರೆದ್ರೆ ನಿಮಗೆ ಮಾರ್ಕ್ಸು ಬರುತ್ತೆ. ಸೊ ಆರಾಮಾಗಿ 30 ಮಾರ್ಕ್ಸ್ ತೊಗೋಬೋದು. ಐ ಹೋಪ್ ಯು ಅರ್ಥ ಆಯಿತು ಅಂತ. ಸೊ ಸೆಕ್ಷನ್ ಸಿ ಇಂದ ಆನ್ಸರ್ ಇನ್ 3 ಕ್ವಶನ್ ಚೂಸಿಂಗ್ 1 ಫಾರ್ಮ್ ಪ್ರೋಸ್ ಆ್ಯಂಡ್ 2 ಫಾರ್ಮ್ ಗ್ರಾಮರ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಸೇಮ್ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಒಟ್ಟು 12ಅಲ್ಲಿ ಎ ಮತ್ತು ಬಿ ಅವೆರಡರಲ್ಲಿ ಯಾವುದಾದ್ರು ಬರಿಬೋದು. ಆನ್ ಗೋಯಿಂಗ್ ಇನ್ ಜರ್ನಿ ಮತ್ತು ಡ್ಯೂಕ್ಯಾನ್ಸಿಯಿಂದ ಆನ್ ದಿ ನಾಕಿಂಗ್ ಅಟ್ ದಿ ಗೇಟ್ ಇನ್ ಮೆಕ್ಬಾತ್. ಸೊ ಇದರಲ್ಲಿ ನಿಮಗೆ 2 ಕೊಟ್ಟಿದ್ದಾರೆ. ಸೊ 2ರಲ್ಲಿ ನೀವು 1 ಬರೀಲೇಬೇಕು ಕಂಪಲ್ಸರಿ. ಓಕೆನಾ? ಆ್ಯಂಡ್ ಇದರಲ್ಲಿ 30ನ ನೀವು ಕ್ವಿಟ್ ಕೂಡ ಮಾಡ್ಬೋದು. ಯಾಕಂದರೆ ನಿಮಗಿಲ್ಲಿ ಆಗಲೇ ಇಲ್ಲಿ ನಿಮಗೆ 20 ಮಾರ್ಕ್ಸಿಗೆ ಸೆಕ್ಷನಿಂದ ನಿಮಗೆ ಪೊಯೆಟ್ರಿಯಿಂದ 20 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆನಾ? ಇಲ್ಲಿ 20 ಆಗೋಯಿತು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಸೆಕ್ಷನ್ ಬಿ ಯಲ್ಲಿ ಪೊಯೆಟ್ರಿ ಮತ್ತು ಡ್ರಾಮಾಯಿಂದ ನಿಮಗೆ 30 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಟೋಟಲ್ ಎಷ್ಟಾಯಿತು? 50 ಆಯಿತು. ಸೊ ಇವಾಗ ನಮಗೆ ಬೇಕಾಗಿರೋದ್ರಿಂದ 30 ಮಾರ್ಕ್ಸ್ ಅಷ್ಟೇ. ಒಟ್ಟು ಸೆಕ್ಷನ್ ಸಿ ಯಲ್ಲಿ ನಮಗೆ 12 ನೋಡಿ, 12, 13, 14, 15 ಆ್ಯಂಡ್ 16 ಇದೆ. ಇಲ್ಲಿ ನೋಡ್ಬೋದು 16 ಇದೆ. ಸೊ ಇವಾಗ ನೀವು ಕೆಲವ್ರಿಗೆ ಇಲ್ಲೇ ಸೆಕ್ಷನ್ ಸಿ ಯಲ್ಲಿ ಕೆಲವ್ರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಏನು ಮಾಡ್ತೀರಾ ಅಂದರೆ ನೋಡಿ, ಇವಾಗ 12 ಇದೆ ಅಲ್ವಾ, ನೋಡಿ ಇಲ್ಲಿ ಕೇಳಿದ್ದಾರೆ ಆನ್ಸರ್ ಎನಿ 3 ಕ್ವಶನ್ಸ್ ಚೂಸ್ ಫ್ರಮ್ ಪ್ರೋಸ್ ಆ್ಯಂಡ್ 2 ಫ್ರಮ್ ಗ್ರಾಮರ್. ಸೊ ಇಲ್ಲಿ ಕೇಳಿದ್ದಾರೆ ನೋಡಿ, ಇಲ್ಲಿ 2 ಗ್ರಾಮರ್ ಬರೀಬೇಕು, 1 ಪೊಯೆಟ್ರಿನ ಬರೀಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 12 ಮತ್ತು ಕ್ವಶನ್ ನಂಬರ್ 13 ಅಂತ ಇದೆಯಲ್ಲ. ಸೊ ಈ ಒಂದು 4 ಕ್ವಶನಲ್ಲಿ ಇದಾದರೆ ನಿಮಗೆ ಇವೆರಡರಲ್ಲಿ ಯಾವುದು ಈಸಿ ಇದೆ ಇದರಲ್ಲಿ ಒಂದು ಆರಿಸ್ಕೊಂಡು ಕ್ವಶನ್ ನಂಬರ್ 13 ಅಂತ ಮೆನ್ಷನ್ ಮಾಡಿ ಬರಿಬೇಕು. ಹಾಗೆಯೇ ಇದು ಬೇಡ ಅಂತಂದರೆ ಇವೆರಡರಲ್ಲಿ ನಿಮಗೆ ಯಾವುದು ಈಸಿ ಇರುತ್ತೋ ಅದನ್ನು ಮಾತ್ರ ಬರೀಬೇಕು. ಇದರಲ್ಲಿ ಒಂದು ಕ್ವಶನ್ ತೊಗೊಂಡು ಇದರಲ್ಲಿ ಆ ಥರ ಮಾಡಬಾರ್ದು. ಇಲ್ಲ 12ಅಲ್ಲಿ 2ರಲ್ಲಿ ಒಂದು ಕ್ವಶನ್ ತೊಗೊಂಡು ಬರೀಬೇಕು. ಆ್ಯಂಡ್ ಸೇಮ್ ಇದರಲ್ಲೂ ಅಷ್ಟೇ. ಒಟ್ಟಿನಲ್ಲಿ ಕ್ವಶನ್ ನಂಬರ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಓಕೆನಾ? ಸೊ ಐ ಹೋಪ್ ಯು ನಿಮಗೆ ಅರ್ಥ ಆಯಿತು. ಸೊ ಇವೆರಡರಲ್ಲಿ ನೀವು 1 ಕಂಪಲ್ಸರಿಯಾಗಿ ಬರೀಲೇಬೇಕು. ಆಯಿತಾ? ಇದು ಬರ್ದಾಯ್ತಲ್ವ. ಇವಾಗ 12, 13ನಲ್ಲಿ 12 ಬರೆದ್ರಿ ಅಂದ್ಕೊಳ್ಳಿ. ಸೊ ಇವಾಗ 13 ಮತ್ತು ತಿರ್ಗಾ 14ನಲ್ಲಿ ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ? ಇಲ್ಲಿ 10 ಮಾರ್ಕ್ಸಿಗೆ 1 ಕ್ವಶನ್ನು ಇದರಲ್ಲಿ ನೋಡಿ, ರೈಟ್ ಎನ್ ಎಸ್ಸೆ
ಒನ್ ಆಫ್ ದಿ ಫಾಲೋಯಿಂಗ್ ಈ ಮೂರಲ್ಲಿ ನೀವು ಒಂದನ್ನು ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೆಕ್ಷನ್ ಸಿ ಯಲ್ಲಿ ಅಂದರೆ 12 or 13 ಇವೆರಡರಲ್ಲಿ ಒಂದು ಕ್ವಶನ್ ಬರೆದ್ರೆ ನಿಮಗೆ ಇಲ್ಲಿ 10 ಮಾರ್ಕ್ಸ್ ಸಿಗುತ್ತೆ, ಆಯಿತಾ. ಆಮೇಲೆ ನಿಮಗೆ ಆಪ್ಷನ್ ಇದೆ 14, 15 ಆ್ಯಂಡ್ 16. ಸೊ ಈ ಮೂರಲ್ಲಿ ನಿಮಗೆ ಯಾವ್ದು ಈಸಿ ಇರುತ್ತೋ ಅದರಲ್ಲಿ ಎರಡನ್ನು ಆಯ್ಕೆ ಬರಿಬೋದು. ಇದಾದ್ರು ಈಗ ಎಸ್ಸೆನ ಬರೆದು 10 ಮಾರ್ಕ್ಸ್ ತೊಗೋತೀನಿ ಅಂದರೆ ತೊಗೋಬೋದು. ಆ್ಯಂಡ್ ಕ್ವಶನ್ ನಂಬರ್ 15ನ ಬರಿತೀನಿ ಅಂದರೆ ಈಗ ನೋಡಿ ಇದನ್ನೆಲ್ಲ ಇದೆಯಲ್ಲ ಇದೆಲ್ಲ ಓದೋದು, ಆಯಿತಾ. ಸೊ ಓದ್ಬಿಟ್ಟು ನಿಮಗೆ ಕ್ವಶನ್ ಕೇಳಿರ್ತಾರೆ, ಸಾರಿ ನಿಮಗೆ ಒಂದು ಸ್ಮಾಲ್ ಸ್ಟೋರಿ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಒಂದು ಸೂಟಬಲ್ ಆಗಿ ಒಂದು ಟೈಟಲ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ ಆಫ್ ದಿ ಪೀಪಲ್ಗೆ, ಕೆಲವರಿಗೆ ಇದು ತುಂಬ ಕಷ್ಟ ಅನಿಸುತ್ತೆ. ಸೊ ನೀವು ಇದನ್ನು ಬಿಡ್ಬೋದು, ಇಲ್ಲ ನಂಗೆ ಈಸಿ ಇದೆ ಅಂತಂದರೆ ಬರಿಬೋದು, ಓಕೆನಾ. ಸೊ ಆಮೇಲೆ ಏನಾದರೂ ಬರಿಬೋದು, ಇದಾದರೂ ಬರಿಬೋದು ಅಷ್ಟೇ. ಇದು ನೀವು 6 ಮತ್ತು 16 ಬರೆಯೋ ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡ್ಬೋದು 13, 14, 15ನಲ್ಲಿ 12ಅಲ್ಲಿ ಪೊಯೆಟ್ರಿಯಿಂದ ಒಂದು ಕ್ವಶನ್ ಬರೆದು, ಫ್ಯಾನ್ ಗಾಳಿಗೆ ಹಾರಾಡ್ತಿದೆ ಪೇಪರ್. ಸೊ ಇಲ್ಲಿ ನೋಡಿದ್ರಲ್ಲ, ಪೊಯೆಟ್ರಿಲಿ ಈ 4ರಲ್ಲಿ ನೀವು 12ಅಲ್ಲಿ ಒಂದು ಕ್ವಶನ್ನ ಆಯ್ಕೆ ಮಾಡಿ ಬರಿಬಹುದು. ಸೊ 12, 13 ನಿಮ್ಗೆ ಆಪ್ಷನ್ಸು ಇದೆಲ್ಲ 12 ಮತ್ತು 13ಇಂದಂತೂ ನೀವು ಎರಡರಲ್ಲಿ ಒಂದರಲ್ಲಿ ಆಯ್ಕೆ ಮಾಡಿ ಬರೀಲೇಬೇಕಾಗುತ್ತೆ. ಸೊ ನಾನು ಇದು ಬರೀತೇನೆ, ನಾನು ಬರೀ ಗ್ರಾಮರೇ ಬರಿತೀನಿ ಅಂದರೆ ನಿಮ್ಗೆ ಮಾರ್ಕ್ಸ್ ಕೊಡಲ್ಲ, ಬರೆದಿದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಸೊ ಫಸ್ಟು ನೀವು ಇದರಲ್ಲಿ 12 ಅಥವಾ 13ನಲ್ಲಿ ಎರಡರಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡಿ ನೀವು ಒಂದು ಕ್ವಶನ್ನ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಸೊ ಅದಾದಮೇಲೆ ನಿಮಗೆ 14, 15, 16 ಅದು ಗ್ರಾಮರ್ ಆಗಿರುತ್ತೆ. ಸೊ ಗ್ರಾಮರಲ್ಲಿ ಎರಡನ್ನು ಮಾತ್ರ ಅಟೆಂಡ್ ಮಾಡಬೇಕು, ಬರೀ 20 ಮಾರ್ಕ್ಸಿಗೆ ಅಷ್ಟೇ. ಯಾಕಂದರೆ ನೀವು 10 ಮಾರ್ಕ್ಸ್ಗೆ ಆಗಲೇ ಪೊಯೆಟ್ರಿಲಿ ಒಂದು ಕ್ವಶನ್ ಬರೆದಿರ್ತೀರಲ್ಲ. ಸೊ ನಿಮ್ಗೆ 20 ಮಾರ್ಕ್ಸು ಗ್ರಾಮರಿಂದ ಬೇಕಂದರೆ ನೀವು 14 ಮತ್ತು 15 ಮತ್ತು 16 ನಿಮಗೆ ಆಯ್ಕೆ ಇರುತ್ತೆ. ಸೊ ಆ ಮೂರಲ್ಲಿ ನೀವು ಎರಡನ್ನು ಆಯ್ಕೆಯನ್ನು ಮಾಡಿ ಒಂದು ಬರಿಬೇಕಾಗುತ್ತೆ. ಸೊ ಅರ್ಥ ಆಯಿತಾ. ಸೊ ನಿಮ್ಗೆ ಇದಕ್ಕೆ 15 ಕಷ್ಟ ಅಂದರೆ 14 ಬರಿಬೋದು, 15ನ ಬಿಟ್ಬಿಡ್ಬೋದು. ಹಾಗೆ 16ನ ಈಸಿ ಇರುತ್ತೆ. ಸೊ 16ನ ನೀವು ಇಲ್ಲಿ ಬರಿಬೋದು. ಇಲ್ಲಿ ನೋಡ್ಬೋದು, ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ ದಟ್ ಫಾಲೋ. ಸೊ ನಾನು ಹೇಳಿದಾಗೇ ತುಂಬ ಈಸಿ ಇರುತ್ತೆ. ಒಂದು ಎಸ್ಸೆನ ಚೂಸ್ ಮಾಡಿ, ಅಥವಾ ಇನ್ನೊಂದು ನಿಮಗೆ 14, 15 ಕೂಡ ನಿಮಗೆ ಬರಿತೀನಿ ಅನ್ನೋದಂಗಿದ್ರೆ ನೀವು ಇದನ್ನು ಬರಿತೀನಿ ಅಂದರೆ ಅದನ್ನು ಬರೆದು, ಅಥವಾ ನೀವು ಪ್ಯಾಸೇಜನ್ನು ಬರಿಬೋದು, ಅಥವಾ ಎಸ್ಸೆನ ಬರೆದು. ಒಟ್ಟಿನಲ್ಲಿ 3 ಇರುತ್ತೆ, ನಿಮ್ಗೆ ಯಾವ್ದು ಈಸಿ ಇರುತ್ತೋ ಅದನ್ನು ಬರಿ. ಅರ್ಥ ಆಯ್ತಾ. ಸೊ ಏನಿಲ್ಲ, ಈ ಪ್ಯಾಸೇಜ್ ಓದೋದು, ಇಲ್ಲಿ ಕ್ವಶನ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಇಲ್ಲೇ ಆನ್ಸರ್ ಇರುತ್ತೆ, ಅದನ್ನು ಬರೆಯೋದು. ಹಾಗೆಯೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಷನ್ಸ್ ಅಂತಿದೆ. ಸೊ ಇದರಲ್ಲಿ ನಿಮಗೆ ಶಿ ಈಸ್ ಫೌಂಡ್ ಡ್ಯಾಶ್ ಸ್ವೀಟ್ಸ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಆಫ್ ಸ್ವೀಟ್ಸ್. ದಿ ಬುಕ್ ಈಸ್ ಡ್ಯಾಶ್ ದಿ ಟೇಬಲ್ ಆನ್ ದಿ ಟೇಬಲ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ಸ್ ಆಫ್ ದಿ ವರ್ಬ್. ಸೊ ಸ್ಟೂಡೆಂಟ್ಸ್ ಡ್ಯಾಶ್ ವಿಲ್ಲಿಂಗ್ ಟು ಗೋ ಆನ್ ಎ ಟ್ರಿಪ್ ಟು ಬಿ ಅಂತ ಕೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್ ಆರ್ ವಿಲ್ಲಿಂಗ್ ಟು ಗೋ ಆನ್ ಎ ಟ್ರಿಪ್ ಆ್ಯಂಡ್ ದಿ ಡಾಕ್ಟರ್ ಡ್ಯಾಶ್ ಟು ಕ್ಲಿನಿಕ್ ಅಟ್ 10 AM ಅಂತ ಕೇಳಿದ್ದಾರೆ. ಟು ಕಮ್. ಸೊ ದಿ ಡಾಕ್ಟರ್ ಕಮ್ಸ್ ಟು ಕ್ಲಿನಿಕ್ ಅಟ್ 10 AM. ಸೊ ಇಷ್ಟಾಗಿರುತ್ತೆ. ಸೊ ಈಸಿ ಇರುತ್ತೆ. ಸೊ ನನ್ನ ಸಜೆಷನ್ ಏನಂದರೆ, ನೀವು ಆರಾಮಾಗಿ 16 ಆ್ಯಂಡ್ 14ಗೆ ನೀವು ಗ್ರಾಮರಲ್ಲಿ ಬರೆದ್ರೆ ಎಷ್ಟು ಈಸಿ ಆಗುತ್ತೆ ಅಂತ ನನ್ನ ಆಯ್ಕೆ. ಸೊ ನಿಮ್ಗೆ ಯಾವುದು ಒಟ್ಟಿನಲ್ಲಿ 14, 15, 16 ಈ ಮೂರಲ್ಲಿ ನಿಮಗೆ ಆಯ್ಕೆಗಳಿರುತ್ತೆ. ಸೊ ಈ ಮೂರಲ್ಲಿ ನೀವು ಎರಡನ್ನು ಆಯ್ಕೆಯನ್ನು ಮಾಡಿ ನೀವು ಬರಿಬೇಕಾಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ ಅಂತ ಹೇಳ್ತಾ, ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.